Welcome all for today's online session of database management system. And today we are having the session number 13 and we are going to refer to the topic ER model with its basic concepts there. The today's session is used for second semester BCA course of Kuvempu University there. So dear students, before going on to today's topic, let us now have a recap of our last session there. In our last session number 12, you remember that we have understood the meaning of your schema and the instances. The learning objective of today's session is to understand the ER model and we'll understand all the basic concepts pertaining to it. Session summary. The student will be able to understand the ER model and the basic concepts there. So now let's start understanding what do we mean by an ER model there. So ಇವತ್ತು ಏನು ಕಲಿತಾ ಇದ್ದೀವಿ ಅಂದರೆ this is very important for you students. ಒಂದು ಫಂಡಮೆಂಟಲ್ಸು ಪ್ಲಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಅ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಇ ಆರ್ ಮಾಡೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಈ ಇ ಆರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇ ಇಟ್ ಸ್ಟ್ಯಾಂಡ್ಸ್ ಫಾರ್ ಎಂಟಿಟಿ ಆ್ಯಂಡ್ ಆರ್ ಇಟ್ ಸ್ಟ್ಯಾಂಡ್ಸ್ ಫಾರ್ ರಿಲೇಷನ್ಶಿಪ್. ಟೋಟಲಿ ಇ ಆರ್ ಮಾಡೆಲ್ನ ನಾವು ಅಬ್ರಿಬೇಟ್ ಮಾಡಿದ್ರೆ ನಾವು ಅದನ್ನು ಏನಂತ ಕರಿಬೋದು ಅಂದರೆ ಫುಲ್ ಫಾರ್ಮ್ ಆಗಿ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್ ಅಂತ ಕರಿಬೋದು. ಒಂದು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾವೇನು ಯೂಸ್ ಮಾಡ್ತಾ ಇದೀವಲ್ವಾ, ನೀವೆಲ್ಲ ಆರಾಕಲ್ ಯೂಸ್ ಮಾಡ್ತೀರಾ ನಿಮ್ಮ ಲ್ಯಾಬಲ್ಲಿ, ದಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಯುವರ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರಲ್ಲಿ ನಾವು ಯೂಸ್ ಮಾಡ್ತಿರೋ ಒಂದು ಮಾಡೆಲ್ ಯಾವುದು ಅಂದರೆ ನಮ್ಮ ತುಂಬ ಫೇಮಸ್ ಮಾಡೆಲ್ ನಮ್ಮ DBMS-ಅಲ್ಲಿ ಯೂಸ್ ಮಾಡೋದು ಯಾವುದು ಅಂದರೆ ನಮ್ಮ ಇ ಆರ್ ಮಾಡೆಲ್. ಅದರ ಅರ್ಥ ಏನು ಅಂದರೆ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್. ಸಿ ಡಿಯರ್ ಸ್ಟೂಡೆಂಟ್ಸ್, ಈ ಇ ಆರ್ ಮಾಡೆಲ್ ಏನು, ಇದೇನಕ್ಕೆ ಯೂಸ್ ಮಾಡ್ತೀವಿ, ಇದನ್ನು ನಾವು ಯೂಸ್ ಮಾಡಿ ಒಂದು ಬೇರೆ ಬೇರೆ ಡೇಟಾಬೇಸಸ್ ಕ್ರಿಯೇಟ್ ಮಾಡ್ಬೋದು. ಸೊ ಡೇಟಾಬೇಸಸ್ನ ನಾನು ಇ ಆರ್ ಮಾಡೆಲಲ್ಲಿ ಕ್ರಿಯೇಟ್ ಮಾಡಬೇಕು ಅಂದರೆ ಇದರಲ್ಲಿ ನನಗೆ ಏನೇನು ಫಂಡಮೆಂಟಲ್ಸ್ ಗೊತ್ತಿರಬೇಕು ಮತ್ತು ಈ ಫಂಡಮೆಂಟಲ್ಸು ಯಾವಾಗ ಏನನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಎಂಟೈರ್ ಸೆಷನ್ನು ನಮ್ಮ 2 days ಕ್ಲಾಸ್. ಓಕೆ, ಸ್ಟಾರ್ಟ್ ಮಾಡೋಣಂತೆ. ಸಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಇ ಆರ್ ಫುಲ್ ಫಾರ್ಮ್ ಏನು ಹೇಳಿ. ಎಸ್ ಎಕ್ಸಾಕ್ಟ್ಲಿ, ಇ ಆರ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್ ದೆ. ಸಿ ಈ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲಲ್ಲಿ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸು ನಿಮಗೆ ಗೊತ್ತಿರಬೇಕು. ಮೊದಲನೇದೇನು ಅಂದರೆ ದ ಇ ಆರ್ ಮಾಡೆಲ್ ವಿಲ್ ಡಿಸ್ಕ್ರೈಬ್ಸ್ ದ ಡೇಟಾ ಆ್ಯಸ್ ಎಂಟಿಟೀಸ್, ಆ್ಯಸ್ ರಿಲೇಷನ್ಶಿಪ್ ಆ್ಯಂಡ್ ಆ್ಯಸ್ ಆಟ್ರಿಬ್ಯೂಟ್ಸ್ ದೆ. ಸೊ ಇ ಆರ್ ಮಾಡೆಲಲ್ಲಿ ನಾವು ಡೇಟಾನ ಆರ್ಗನೈಸ್ ಮಾಡ್ತೀವಿ, ಅದನ್ನೊಂದು ಸಿಸ್ಟಮ್ಯಾಟಿಕ್ ಆಗಿ ಅದ್ರ ಮೇಲೆ ಬೇರೆ ಬೇರೆ ಆಪರೇಷನ್ಸ್ ಮಾಡ್ತೀವಿ, ಅದನ್ನೊಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಟೈಲಲ್ಲಿ ಡಿಸೈನ್ ಮಾಡ್ತೀವಿ. ಅಂದರೆ ಆವಾಗ ನಾವು ಡೇಟಾನ ನಾವು 3 ಡಿಫ್ರೆಂಟ್ ರೀತಿಯಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ. ಏನು ಅಂದರೆ ಯು ಡಿಫೈನ್ ಯುವರ್ ಎಂಟೈರ್ ಡೇಟಾ ಇನ್ ಟರ್ಮ್ಸ್ ಆಫ್ ಯುವರ್ ಎಂಟಿಟಿ and you can define it in terms of your relationship and your attributes there. Okay, so idralli now we will start understanding what are these things are. See, the basic object that an ER model represents is an entity. ಎಂಟಿಟಿ ಅಂದರೆ ಏನು ಅಂದರೆ ಇದು ಒಂದು ಬೇಸಿಕ್ ಆಬ್ಜೆಕ್ಟ್ ಇನ್ ಯುವರ್ ರಿಯಲ್ ವರ್ಲ್ಡ್ ಅಥವಾ ನಮ್ಮ ರಿಯಲ್ ವರ್ಲ್ಡಲ್ಲಿ ಬರ್ತಿರೋ ಒಂದು ಬೇಸಿಕ್ ರನ್ ಟೈಮ್ ಎಂಟಿಟಿನ ನಾವೇನನ್ನು ಕರಿತೀವಿ? ಆಬ್ಜೆಕ್ಟ್ ಅಂತ ಕರಿತೀವಿ. ಸಿ ವಿಚ್ ಈಸ್ ನಥಿಂಗ್ ಬಟ್ ಎ ಥಿಂಗ್ ಇನ್ ಯುವರ್ ರಿಯಲ್ ವರ್ಲ್ಡ್ ವಿತ್ ಆನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ್ಯನ್ ಎಂಟಿಟಿ ಈಸ್ ಎ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇನ್ ದ ರಿಯಲ್ ವರ್ಲ್ಡ್. ಈ ನಾವೇನು ಇದೀವಲ್ವಾ, ಯು ಆರ್ ಸಿಟ್ಟಿಂಗ್ ಇನ್ ಯುವರ್ ಹೋಮ್ ಆರ್ ಯು ಮೇ ಬಿ ಸಿಟ್ಟಿಂಗ್ ಇನ್ ಯುವರ್ ಕಾಲೇಜ್ ಆರ್ ಯು ಮೇ ಬಿ ಸಿಟ್ಟಿಂಗ್ ಇನ್ ಎನಿ ಪ್ಲೇಸ್ ದರ್, ಇಸ್ಂಟ್ ಇಟ್? ನೀವು ಅಲ್ಲಿ ಕೂತಿರೋ ಒಂದು ಎಂಟೈರ್ ಎನ್ವಿರಾನ್ಮೆಂಟ್ನ ನಾವು ರಿಯಲ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಅಂತಲೂ ಕರಿಬೋದು ಅಥವಾ ನಮ್ಮ ಮಿನಿ ವರ್ಲ್ಡ್ ಅಂತಲೂ ಕೂಡ ಕರಿಬೋದು. ಸೊ ಅದರಲ್ಲಿ ನೀವು ಏನೇನು ನೋಡ್ಬೋದು, ಎನಿಥಿಂಗ್ ವಿಚ್ ಯು ಕ್ಯಾನ್ ಫೀಲ್, ಎನಿಥಿಂಗ್ ವಿಚ್ ಹ್ಯಾಸ್ ಎ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಅದನ್ನು ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆ್ಯಸ್ ವಾಟ್? ಆಬ್ಜೆಕ್ಟ್ಸ್ ದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಈ ವಿಡಿಯೋ ಯೂಸ್ ಮಾಡೋದಕ್ಕೆ ನೋಡೋದಕ್ಕೆ ನಿಮ್ಮ ಕೈಯಲ್ಲಿರೋ ಒಂದು ಟ್ಯಾಬ್ ಯೂಸ್ ಮಾಡ್ತಿರ್ಬೋದು. ಸ್ವಲ್ಪ ಜನ ನಿಮ್ಮ ಕೈಯಲ್ಲಿ ಇದನ್ನು ಮೊಬೈಲಲ್ಲಿ ನೋಡ್ತಿರ್ಬೋದು ನನ್ನ ವೀಡಿಯೋನ, ಅಥವಾ ಸ್ವಲ್ಪ ಜನ ಇದನ್ನು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಿರ್ಬೋದಲ್ವಾ. ಸಿ ವೆದರ್ ಇಟ್ ಮೇ ಬಿ ಎ ಟ್ಯಾಬ್ ಆರ್ ಎ ಲ್ಯಾಪ್ಟಾಪ್ ಆರ್ ಇಟ್ ಮೇ ಬಿ ಎ ಮೊಬೈಲ್, ಎವ್ರಿಥಿಂಗ್ ಈಸ್ ಎ ರಿಯಲ್ ಆಬ್ಜೆಕ್ಟ್. ಎವ್ರಿಥಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್? ರಿಯಲ್ ಆಬ್ಜೆಕ್ಟ್. ಯಾಕಂದರೆ ಇಟ್ ಹ್ಯಾಸ್ ಇಟ್ಸ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇನ್ ಯುವರ್ ರಿಯಲ್ ವರ್ಲ್ಡ್, ಇಸ್ಂಟ್ ಇಟ್? ಹೌದೋ ಇಲ್ಲೋ? ಹಾಗಾಗಿ ಈ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಮೊಬೈಲು ಅಥವಾ ನಿಮ್ಮ ಟ್ಯಾಬ್ನ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಅನ್ ಎಂಟಿಟಿ ಇಟ್ ಸೆಲ್ಫ್. ಈಗ ನೀವು ಕುತ್ಕೊಳ್ಳೋದಕ್ಕೆ ಒಂದು ಚೇರ್ ಯೂಸ್ ಮಾಡಿರ್ಬೋದಲ್ವಾ, ಅಥವಾ ಕುತ್ಕೊಳ್ಳೋದಕ್ಕೆ ಒಂದು ಸ್ಟೂಲ್ ಯೂಸ್ ಮಾಡಿರ್ಬೋದಲ್ವಾ, ಕುತ್ಕೊಳ್ಳೋದಕ್ಕೆ ಯು ಹ್ಯಾವ್ ಯೂಸ್ ಸಮ್ ಮೀಡಿಯಮ್, ಇಸಂಟ್ ಇಟ್? ದಟ್ ಈಸ್ ಆಲ್ಸೋ ಹ್ಯಾಸ್ ಅನ್ ಎಕ್ಸಿಸ್ಟೆನ್ಸ್ ಇನ್ ಯುವರ್ ರಿಯಲ್ ವರ್ಲ್ಡ್, ಇಸಂಟ್ ಇಟ್? ಹಾಗಾಗಿ ಅದನ್ನು ಕೂಡ ನಾವೇನಂತ ಕರಿಬೋದು? ಐ ಕ್ಯಾನ್ ಕಾಲ್ ಇಟ್ ಆ್ಯಸ್ ವಾಟ್? ಅನ್ ಆಬ್ಜೆಕ್ಟ್ ಇಟ್ ಸೆಲ್ಫ್ ಆರ್ ಅನ್ ಎಂಟಿಟಿ ಇದೆ. ಅರ್ಥ ಆಗ್ತಿದೆಯಲ್ವಾ? ಓಕೆ, so now we'll start understanding what is this entity with respect to your database management system there. See, an entity may be an object with 2 type of existence. ನೀವು ಯಾವುದನ್ನ ಒಂದು ಎಂಟಿಟಿಯನ್ನು ಕರಿಬೋದು ಅಂದರೆ ಫಸ್ಟ್ ಇದು ಒಂದು ಆಬ್ಜೆಕ್ಟ್ ಅಂತ ಹೇಳಿ ಗೊತ್ತಾಯಿತು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವೀಗ ನಿಮ್ಮ ರೂಮಲ್ಲಿ ಇದ್ದೀರಾ ಅಂದರೆ ಎಲ್ಲೇ ಕೂತ್ಕೊಳ್ಳಿ, ನಿಮ್ಮ ಹತ್ರ ಈಗ ಒಂದು ಮೇಲ್ಗಡೆ ಫ್ಯಾನ್ ಓಡಾಡ್ತಿದೆ ಅಂದರೆ ಅದು ಒಂದು ಆಬ್ಜೆಕ್ಟೇ.
ನಿಮ್ಮ ಎದುರುಗಡೆ ಒಂದು ಸ್ಟೂಲ್ ಕಾಣ್ತಿದೆ ಅಂದರೆ ಅದು ಕೂಡ ಆಬ್ಜೆಕ್ಟೇ. ನಿಮ್ಮ ಕೈಯಲ್ಲಿ ಹಿಡಿದಿರ ಯಾವುದೋ ಒಂದು ಪೆನ್ ಇದೆ ಜೋಬಲ್ಲಿ ಅಂದರೆ ಅದು ಕೂಡ ಒಂದು ಆಬ್ಜೆಕ್ಟೇ. ನೀವು ಬೀಯಿಂಗ್ ಎ ಸ್ಟೂಡೆಂಟ್ ಈಸ್ ಆಲ್ಸೋ ಆನ್ ಆಬ್ಜೆಕ್ಟ್, ಐ ಬೀಯಿಂಗ್ ಎ ಪ್ರೊಫೆಸರ್ ಈಸ್ ಆಲ್ಸೋ ಆನ್ ಆಬ್ಜೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಎನಿ ಆಬ್ಜೆಕ್ಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅನ್ ಎಂಟಿಟಿ ಬೇಸ್ಡ್ ಆನ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸಿಸ್ಟೆನ್ಸ್ ದೆ. ಒಂದು, it should have a physical existence or it can even have a conceptual existence there. So now you should understand, you can call something as an object or as an entity when based on its physical existence and your conceptual existence there. For example, ಹೇಳ್ತೀನಿ ನೋಡಿ, ಈಗ physical existence ಅಂದರೆ a particular person, ನಾನು as a professor, ನೀವು as a human being, ಅಥವಾ ನಾನು as a human being, we both are person, isn't it? Now we can be called as a physical existence entity. Or you see a car there, ಆ ಕಾರಿಗೆ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತಲ್ವಾ, ಯು ಕ್ಯಾನ್ ಕಾಲ್ ದಿಸ್ ಕಾರ್ ಆಸ್ ಅನ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಎಂಟಿಟಿ. Or you see a house there, you see an employee there, you see an animal there, you see a flower there, okay, you see a vehicle there. That all can be called as what? Entities based on the physical existence there. ಅದೇ ರೀತಿ even you can describe something as an entity based on your conceptual existence, not based on your physical existence. For example, company has a building ನ ಫಿಸಿಕಲ್ ಎಕ್ಸಿಸ್ಟೆನ್ಸಲ್ ಆಬ್ಜೆಕ್ಟ್ ಅಂತ ಕರಿಬೋದು, ಆದರೆ ಕಂಪನಿ ಈಸ್ ಎ ಕಾನ್ಸೆಪ್ಚುಯಲ್ ಎಕ್ಸಿಸ್ಟೆನ್ಸ್ ಎಂಟಿಟಿ. ಅದೇ ರೀತಿ ಜಾಬ್, ಐ ವರ್ಕ್ ಆಸ್ ಎ ಪ್ರೊಫೆಸರ್, ದಿಸ್ ಈಸ್ ಎ ಕಾನ್ಸೆಪ್ಚುಯಲ್ ಎಕ್ಸಿಸ್ಟೆನ್ಸ್. ಇನ್ ದ ಸೇಮ್ ವೇ ಯೂನಿವರ್ಸಿಟಿ ಕೋರ್ಸ್, ದಟ್ ಈಸ್ ಆಲ್ಸೋ ಹ್ಯಾವಿಂಗ್ ವಾಟ್? ಕಾನ್ಸೆಪ್ಚುಯಲ್ ಎಕ್ಸಿಸ್ಟೆನ್ಸ್. ಅರ್ಥ ಆಯ್ತಲ್ವಾ? ಸೊ ಎಂಟಿಟಿನ ಈಸ್ ನಥಿಂಗ್ ಬಟ್ ಆನ್ ಆಬ್ಜೆಕ್ಟ್, ಆ್ಯಂಡ್ ದಿಸ್ ಆಬ್ಜೆಕ್ಟ್ ಯು ಕ್ಯಾನ್ ಐಡೆಂಟಿಫೈ ಆನ್ ಆಬ್ಜೆಕ್ಟ್ ಬೇಸ್ಡ್ ಆನ್ ಯುವರ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆರ್ ಯುವರ್ ಕಾನ್ಸೆಪ್ಚುಯಲ್ ಎಕ್ಸಿಸ್ಟೆನ್ಸ್. ಅರ್ಥ ಆಯ್ತಲ್ವಾ? ಸೊ ಈಗ ಕಾನ್ಸೆಪ್ಚುಯಲ್ ಎಕ್ಸಿಸ್ಟೆನ್ಸ್ ಬಗ್ಗೆನೇ ತಿಳ್ಕೊಳ್ಳೋಣ. ಆನ್ ಎಂಟಿಟಿ ವಿತ್ ಇನ್ ದ ಸ್ಕೋಪ್ ಆಫ್ ದ ಬಿಸ್ನೆಸ್ ವರ್ಲ್ಡ್ ಕ್ಯಾನ್ ಬಿ ಮಾಡೆಲ್, ಆ್ಯಂಡ್ ಈವನ್ ಈಚ್ ಎಂಟಿಟಿ ಹ್ಯಾಸ್ ಆಟ್ರಿಬ್ಯೂಟ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ದಟ್ ಡಿಸ್ಕ್ರೈಬ್ ದೆಮ್. ಸೊ ಈ ಪ್ರತಿಯೊಂದು ಆಟ್ರಿಬ್ಯೂಟು ಪ್ರತಿಯೊಂದು ಎಂಟಿಟಿಗೆ ಅಥವಾ ಆಬ್ಜೆಕ್ಟಿಗೆ ಒಂದು ಆಟ್ರಿಬ್ಯೂಟ್ಸ್ ಇರುತ್ತೆ. ಆ ಆಟ್ರಿಬ್ಯೂಟ್ಸ್ ಏನು ಅಂದರೆ ಅದನ್ನು ಪರ್ಟಿಕ್ಯುಲರ್ ಎಂಟಿಟಿನ ಡಿಸ್ಕ್ರೈಬ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಹ್ಯೂಮನ್ ಬೀಯಿಂಗ್ ಅಂತ ತೊಗೊಂಡ್ರೆ ನಮಗೆ ನಮ್ಮದೇ ಆದ ಒಂದು ಹೆಸರಿರುತ್ತೆ, ನಮ್ಮದೇ ಆದ ಒಂದು ಏಜ್ ಇರುತ್ತೆ, ನಮ್ಮದೇ ಆದ ಒಂದು ಫೋನ್ ನಂಬರ್ ಇರುತ್ತಲ್ವಾ. ಈ ಏಜು, ನೇಮು ಮತ್ತು ನಿಮ್ಮ ಫೋನ್ ನಂಬರ್, ದೇ ಬಿಕಮ್ಸ್ ದ ಪ್ರಾಪರ್ಟಿ. ಈಗ ನಿಮ್ಮ ಹತ್ರ ಮೊಬೈಲ್ ಇದೆ ಅಲ್ವಾ, ಮೊಬೈಲಿಗೆ ಅದರದ್ದೇ ಆದ ಹೆಸರು, ಅದರದ್ದೇ ಆದ ಒಂದು ಪ್ರೈಸು, ಅದರದ್ದೇ ಆದ ಒಂದು ಮಾಡಲ್ ಇರುತ್ತಲ್ವಾ, ಅದು ಅದರದ್ದು ಪ್ರಾಪರ್ಟೀಸ್, ಅದನ್ನು ನಾವೇನಂತೀವಿ ಆಟ್ರಿಬ್ಯೂಟ್ಸ್. ಇದನ್ನೇ ನಾವೀಗ ನೆಕ್ಸ್ಟ್ ಮಾಡಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಐ ಟೇಕ್ ಆಸ್ ಅನ್ ಎಕ್ಸಾಂಪಲ್ ಎಂಪ್ಲಾಯಿ ಆಸ್ ಅನ್ ಎಂಟಿಟಿ ಇದೆ. ಸಿ, ಎಂಪ್ಲಾಯಿನ ಡಿಸ್ಕ್ರೈಬ್ ಮಾಡ್ತಿರೋ ಪ್ರಾಪರ್ಟೀಸ್ ಯಾವ್ದು ಅಂದರೆ ಎಂಪ್ಲಾಯೀಸ್ ನೇಮ್, ಎಂಪ್ಲಾಯೀಸ್ ಏಜ್, ಎಂಪ್ಲಾಯಿ ಅಡ್ರೆಸ್, ಎಂಪ್ಲಾಯಿ ಸ್ಯಾಲ್ರಿ ಆ್ಯಂಡ್ ಎಂಪ್ಲಾಯಿ ಜಾಬ್, ಇಸ್ಂಟ್ ಇಟ್? ಸೊ ಇದೆಲ್ಲ ಏನಾಗುತ್ತೆ ಅಂದರೆ ದೇ ಫಾರ್ಮ್ ದ ಆಟ್ರಿಬ್ಯೂಟ್ಸ್ ಆಫ್ ದ ಎಂಪ್ಲಾಯಿ ಎಂಟಿಟಿ. ಓಕೆ, ಎ ಪರ್ಟಿಕ್ಯುಲರ್ ಎಂಟಿಟಿ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಫಾರ್ ಈಚ್ ಆಟ್ರಿಬ್ಯೂಟ್. ಒಂದು ಎಂಟಿಟಿ ತೊಗೊಂಡ್ರೆ ಅದರಲ್ಲಿರೋ ಪ್ರತಿಯೊಂದು ಆಟ್ರಿಬ್ಯೂಟಿಗೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ಏಜ್ ಅಂತ ತೊಗೊಂಡ್ರೆ ಇಟ್ ಮೇ ಬಿ 30 years. So 30 years is the value for an attribute called as age. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಸ್ಯಾಲ್ರಿ ಆಫ್ ಆಟ್ರಿಬ್ಯೂಟು ಎಂಪ್ಲಾಯ್ದು ಸ್ಯಾಲ್ರಿ ಏನಿರುತ್ತೆ 50,000 rupees. ದಿಸ್ ಈಸ್ ದ ವ್ಯಾಲ್ಯೂ ಫಾರ್ ಯುವರ್ ಆಟ್ರಿಬ್ಯೂಟ್ ಕಾಲ್ಡ್ ಆಸ್ ಸ್ಯಾಲ್ರಿ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದ ಆಟ್ರಿಬ್ಯೂಟ್ ವ್ಯಾಲ್ಯೂ ದಟ್ ಡಿಸ್ಕ್ರೈಬ್ ಈಚ್ ಎಂಟಿಟಿ ಬಿಕಮ್ಸ್ ಅ ಮೇಜರ್ ಪಾರ್ಟ್ ಆಫ್ ಯುವರ್ ಡೇಟಾ ಟು ಬಿ ಸ್ಟೋರ್ಡ್ ಇನ್ ಯುವರ್ ಡೇಟಾಬೇಸ್. ಅಂದರೆ ಪ್ರತಿಯೊಂದು ಆಟ್ರಿಬ್ಯೂಟಿಗೆ ನೀವೇನು ವ್ಯಾಲ್ಯೂಸ್ನ ಹಾಕ್ತಿರಲ್ವಾ, ಆ ವ್ಯಾಲ್ಯೂಸೇ ನಿಮ್ಮ ಡೇಟಾಬೇಸಲ್ಲಿ ಬರ್ತೀರಾ, ಸ್ಟೋರ್ಡ್ ಡೇಟಾ. ಫಾರ್ ಎಕ್ಸಾಂಪಲ್, ಎಂಪ್ಲಾಯ್ ಅಂತ ತೊಗೊಂಡ್ರೆ ಅವ್ನ ನೇಮು, ಅವ್ನ ಏಜು, ಅವ್ನ ಫೋನ್ ನಂಬರು, ಅವ್ನ ಜಾಬು, ಅವ್ನ ಸ್ಯಾಲ್ರಿ, ಅವ್ನದು ಬೇಸಿಕ್ ಸ್ಯಾಲ್ರಿ, ಅವ್ನ ನಂಬರ್ ಆಫ್ ಡಿಪೆಂಡೆಂಟ್ಸು, ಇದೆಲ್ಲದಲ್ಲಿ ಬರ್ತಿರೋ ವ್ಯಾಲ್ಯೂಸ್ ಏನು ಬರುತ್ತಲ್ಲ ಅದೆಲ್ಲದನ್ನು ಸೇರಿಸಿದ್ರೆ ನಾವು ಸ್ಟೋರ್ಡ್ ಡೇಟಾ ಆಫ್ ಯುವರ್ ಡೇಟಾಬೇಸ್ ಅಂತ ಕರಿತೀವಿ. ಇನ್ ಟರ್ನ್ ಅದಕ್ಕೆ ನಾವು ಒಂದು ರೆಕಾರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ಅರ್ಥ ಆಯ್ತಲ್ವಾ? ಸೊ ಟಿಲ್ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ದ ಫುಲ್ ಫಾರ್ಮ್ ಆಫ್ ER ಡಯಾಗ್ರಾಮ್. ಅದರಲ್ಲಿ ಎಂಟಿಟಿ ಬರುತ್ತೆ, ಆಟ್ರಿಬ್ಯೂಟ್ಸ್ ಬರುತ್ತೆ, ರಿಲೇಷನ್ಶಿಪ್ಸ್ ಬರುತ್ತೆ ಅಂತ ಗೊತ್ತಾಯಿತು. ಎಂಟಿಟಿಯಲ್ಲಿ ನಿಮಗೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಎಂಟಿಟೀಸ್ ಬರ್ಬೋದು ಅಥವಾ ಕಾನ್ಸೆಪ್ಚುಯಲ್ ಬರುತ್ತೆ ಅಂತ ಗೊತ್ತಾಯಿತು. ಪ್ರತಿಯೊಂದು ಎಂಟಿಟಿಗೆ ಅದರದ್ದೇ ಆದ ಒಂದು ಆಟ್ರಿಬ್ಯೂಟ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಪ್ರತಿಯೊಂದು ಆಟ್ರಿಬ್ಯೂಟಿಗೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಗೊತ್ತಾಯಿತು. ಸೊ ಆ ವ್ಯಾಲ್ಯೂ ಎಲ್ಲ ಸೇರಿಸಿದ್ರೆ ಅದೇ ನಮ್ಮ ಡೇಟಾಬೇಸಲ್ಲಿ ಬರ್ತಿರೋ ಡೇಟಾ ಸ್ಟೋರ್ ಆಗ್ತಿರೋ ಡೇಟಾ ವ್ಯಾಲ್ಯೂ ಅಂತ ಗೊತ್ತಾಯಿತು ಅಲ್ವಾ? ಈಗ ನೆಕ್ಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ಥರ್ಡ್ ಪ್ಯಾರಾಮೀಟರ್, ದಟ್ ಈಸ್ ಯುವರ್ ರಿಲೇಷನ್ಶಿಪ್ಸ್ ಅಲ್ವಾ? ಸಿ, ಈ ರಿಲೇಷನ್ಶಿಪ್ಪು ಇಲ್ಲ ಅಂದರೆ ನಿಮ್ಮಲ್ಲಿ ನಡೀತಿರೋ ಡೇಟಾಬೇಸಲ್ಲಿ ಒಂದು ಸೇರಿ ಒಂದು ಒಳ್ಳೆ ಸಿಸ್ಟಮ್ ಥರ ವರ್ಕ್ ಆಗಲ್ಲ. ಯಾಕೆ ಅಂದರೆ ರಿಲೇಷನ್ಶಿಪ್ ಇತ್ತು ಅಂದರೆ ಯು ಕ್ಯಾನ್ ವರ್ಕ್ ವಿತ್ ಯುವರ್ ಡೇಟಾ ಮೋರ್ ಫಾಸ್ಟರ್, ಆ್ಯಂಡ್ ಯುವರ್ ವರ್ಕಿಂಗ್ ವಿತ್ ಯುವರ್ ಡೇಟಾ ಗಿವ್ಸ್ ಅ ಮೋರ್ ಮೀನಿಂಗ್ಫುಲ್ ವೆನ್ ಯು ಹ್ಯಾವ್ ಎ ರಿಲೇಷನ್ಶಿಪ್ ಅಮಾಂಗ್ ದೆಮ್. ಸೊ ನಾವು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಮೀನ್ ಬೈ ದಿಸ್ ಡೇಟಾಬೇಸ್ ರಿಲೇಷನ್ಶಿಪ್ ER ಮಾಡಲಲ್ಲಿ. ಓಕೆ, ಸಿ, ಎ ರಿಲೇಷನ್ಶಿಪ್ ಈಸ್ ನಥಿಂಗ್ ಬಟ್ ಆನ್ ಅಸೋಸಿಯೇಷನ್ ಅಮಾಂಗ್ 2 or more entities there.
ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಲಾಸ್ಟ್ ನಮ್ಮ ಒಂದು ಸ್ಕೀಮಾ ಡಯಾಗ್ರಾಮ್ ಬರೆದಾಗ ವಿ ಯೂಸ್ ಎ ಸ್ಟೂಡೆಂಟ್ ಡೇಟಾಬೇಸ್ there. ಆ ಸ್ಟೂಡೆಂಟ್ ಡೇಟಾಬೇಸಲ್ಲಿ ಎರಡು ಎಂಟಿಟೀಸ್ ಇತ್ತು, ಯಾವುದು ಒಂದು ಸ್ಟೂಡೆಂಟ್ ಅಂತೇಳಿ, ಇನ್ನೊಂದು ಕೋರ್ಸ್ ಅಂತೇಳಿ ಅಲ್ವಾ. ಈ ಸ್ಟೂಡೆಂಟ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಎಂಟಿಟಿ, ಕೋರ್ಸ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಎಂಟಿಟಿ. ಇವರಿಬ್ಬರು ಮಧ್ಯದಲ್ಲಿ ರಿಲೇಷನ್ಶಿಪ್ ಇಲ್ಲ ಅಂದರೆ ನಾನು ಎಂಟೈರ್ ಡೇಟಾಬೇಸ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಯೂಸ್ ಮಾಡಿದ್ವಿ ಅಂದರೆ, ಎ ಸ್ಟೂಡೆಂಟ್ ಬೈ ನೇಮ್ ಎಕ್ಸ್ ಈಸ್ ಬೀನ್ ರಿಜಿಸ್ಟರ್ಡ್ ಫಾರ್ ಎ ಕೋರ್ಸ್ ಕಾಲ್ಡ್ ಆಸ್ BCA ಅಲ್ವಾ. ಸೊ ನೋಡಿ, ಈ ಸ್ಟೂಡೆಂಟು ಮತ್ತು ಕೋರ್ಸ್ ಮಧ್ಯೆ ಒಂದು ರಿಲೇಷನ್ಶಿಪ್ ಇದೆ. ಒಂದು ಯಾವುದೋ ಸ್ಟೂಡೆಂಟು ಒಂದು BCA ಕೋರ್ಸಿಗೆ ಜಾಯ್ನ್ ಆಗಿದ್ದಾನೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ಅಸೋಸಿಯೇಷನ್ ಅಂತ ಕರಿತೀವಿ. ಈ ಥರ ಅಸೋಸಿಯೇಷನ್ಸ್ ನಾವೇನಂತ ಕರಿತೀವಿ, ರಿಲೇಷನ್ಶಿಪ್ಸ್ ಅಮಾಂಗ್ ದ ಎಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ರಿಲೇಷನ್ಶಿಪ್ಸ್ ಈಸ್ ಆನ್ ಅಸೋಸಿಯೇಷನ್ ಅಮಾಂಗ್ 2 or more entities there. The same way, whenever an attribute of one type refers to the attribute of another type, some relationship will exist. For example, course name anta ಒಂದು attribute ಕೋರ್ಸಿನ ಎಂಟಿಟಿ ಇದು, ಸ್ಟೂಡೆಂಟ್ ನೇಮನ್ನು ಅಂತ ಒಂದು ಆಟ್ರಿಬ್ಯೂಟ್ ಸ್ಟೂಡೆಂಟ್ ಎಂಟಿಟಿನ ರೆಫರ್ ಮಾಡ್ತಿದೆ ಅಂದರೆ ಆವಾಗ ಅಲ್ಲಿ ಬರ್ತಿರೋ ರಿಲೇಷನ್ಶಿಪ್ ಅಸೋಸಿಯೇಷನ್ನ ನಾವೇನಂತ ಕರಿತೀವಿ, ರಿಲೇಷನ್ಶಿಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಸ್ಪೆಸಿಫಿಕಲಿ ಆ ರಿಲೇಷನ್ಶಿಪ್ ರಿಲೇಟ್ಸ್ 2 or more distinct entities with some specific meaning. ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಮ್ಯಾನೇಜರ್ ಆಫ್ ದ ಡಿಪಾರ್ಟ್ಮೆಂಟ್ ರೆಫರ್ಸ್ ಟು ಆನ್ ಎಂಪ್ಲಾಯಿ ಹೂ ಮ್ಯಾನೇಜಸ್ ದ ಡಿಪಾರ್ಟ್ಮೆಂಟ್. ಸಿ, ಡಿಪಾರ್ಟ್ಮೆಂಟ್ ಅನ್ನೋದೇನೋ ಎಂಟಿಟಿ, ಓಕೆ. ಎಂಪ್ಲಾಯಿ ಅಲ್ಲಿ ಮ್ಯಾನೇಜರ್ ಅನ್ನೋದೇನೋ ಆಟ್ರಿಬ್ಯೂಟು. ಸೊ ಮ್ಯಾನೇಜರ್ ಆಫ್ ದ ಡಿಪಾರ್ಟ್ಮೆಂಟ್ ರೆಫರ್ಸ್ ಟು ಆನ್ ಎಂಪ್ಲಾಯಿ ಹೂ ಇಸ್ ಗೋಯಿಂಗ್ ಟು ಮ್ಯಾನೇಜ್ ದ ಡಿಪಾರ್ಟ್ಮೆಂಟ್, isn't it? So this is the relationship you are having between manager and your department from your entity called as department. In the same way, department of the employee refers to the department for which the employee works for. ಅರ್ಥ ಆಯ್ತಲ್ವಾ? ಸೊ ವಿತ್ ದೀಸ್ ಟು ಎಕ್ಸಾಂಪಲ್, ಐ ಥಿಂಕ್ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ದ ಫಂಡಮೆಂಟಲ್ ಮೀನಿಂಗ್ ಆಫ್ ವಾಟ್ ಡು ವಿ ಮೀನ್ ಬೈ ರಿಲೇಷನ್ಶಿಪ್ ಇನ್ ಅನ್ ER diagram. ಓಕೆ, ಸಿ ಹಿಯರ್ ವಿ ಯೂಸ್ ರಿಲೇಷನ್ಶಿಪ್ ಟೈಪ್ಸ್ ಆಲ್ಸೋ. ಈ ರಿಲೇಷನ್ಶಿಪ್ ಟೈಪ್ ಅಂದರೆ ಏನು ಅಂತ ನೋಡೋಣಂತೆ. ಸಿಂಪಲ್ ಆಗಿದೆ ನೋಡಿ. ರಿಲೇಷನ್ಶಿಪ್ಸ್ ಆಫ್ ದ ಸೇಮ್ ಟೈಪ್ ಆರ್ ಗ್ರೂಪ್ಡ್ ಆರ್ ಟೈಪ್ಡ್ ಇನ್ ಟು ಯುವರ್ ರಿಲೇಷನ್ಶಿಪ್ ಟೈಪ್ ದರ್. ಓಕೆ, ಸೊ ನಿಮ್ಮ ಹತ್ರ ರಿಲೇಷನ್ಶಿಪ್ ಆಫ್ ಸೇಮ್ ಟೈಪ್, ಸಿಮಿಲರ್ ಟೈಪ್ ರಿಲೇಷನ್ಶಿಪ್ನ ನೀವು ಗ್ರೂಪ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ರಿಲೇಷನ್ ಟೈಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೋರ್ ದೆನ್ ಒನ್ ರಿಲೇಷನ್ಶಿಪ್ ದೇ ಕ್ಯಾನ್ ಎಕ್ಸಿಸ್ಟ್ ವಿತ್ ದ ಸೇಮ್ ಪಾರ್ಟಿಸಿಪೇಟಿಂಗ್ ಎಂಟಿಟಿ ಟೈಪ್. ಓಕೆ, ಸೊ ಆ ರಿಲೇಷನ್ಶಿಪ್ ಸೆಟ್ ಈಸ್ ಎ ಸೆಟ್ ಆಫ್ ರಿಲೇಷನ್ಶಿಪ್ ಆಫ್ ದ ಸೇಮ್ ಟೈಪ್. ನೆಕ್ಸ್ಟ್ ಈಗ ಒಂದು ಫಿಗರ್ ನೋಡೋಣ. ಅದರಲ್ಲಿ ವಿ ಹ್ಯಾವ್ ಆನ್ ER diagram ಫಾರ್ ಅ ಕಂಪನಿ ಡೇಟಾಬೇಸ್. ಸಿ, ಇಲ್ಲಿ ವಿ ಹ್ಯಾವ್ ರಿಟರ್ನ್ ಎ ER diagram ಫಾರ್ ಯುವರ್ ಕಂಪನಿ. ಈಗ ಕಂಪನಿ ಅಂತ ಹೇಳಿದ್ರೆ ಅದರಲ್ಲಿ ಏನೇನು ಬರುತ್ತೆ, ಒಂದು ಎಂಪ್ಲಾಯಿ ಎಂಟಿಟಿ ಬರುತ್ತೆ, ಡಿಪಾರ್ಟ್ಮೆಂಟ್ ಬರುತ್ತೆ, ಪ್ರಾಜೆಕ್ಟ್ ಬರುತ್ತೆ, ಮತ್ತು ಡಿಪೆಂಡೆಂಟ್ಸ್ ಬರ್ಬೋದಲ್ವಾ. ಅದನ್ನ ಎಂಟಿಟೀಸ್ನೆಲ್ಲ ನಾವು ರೆಕ್ಟ್ಯಾಂಗಲಲ್ಲಿ ಹಾಕ್ತೀವಿ ಅಂತ ಮುಂಚೆನೇ ಕಲ್ತಿದ್ದೀವಿ ನೋಡಿ. ಎಂಪ್ಲಾಯಿ ಕಾಣ್ತಿದೆ ಅಲ್ವಾ, ಎಂಪ್ಲಾಯಿ ಈಸ್ ಅನ್ ಎಂಟಿಟಿ, ಡಿಪಾರ್ಟ್ಮೆಂಟ್ ಈಸ್ ಅನ್ ಎಂಟಿಟಿ, ಪ್ರಾಜೆಕ್ಟ್ ಈಸ್ ಅನ್ ಎಂಟಿಟಿ, ಆ್ಯಂಡ್ ಡಿಪೆಂಡೆಂಟ್ ಈಸ್ ಅನ್ ಎಂಟಿಟಿ. ಈ ಎಂಟಿಟೀಸಿಗೆ ಯು ಹ್ಯಾವ್ ಸಮ್ ಸೆಟ್ ಆಫ್, ಈ ಸರ್ಕ್ಯುಲರಲ್ಲಿ ಓವಲ್ ಶೇಪಲ್ಲಿ ಬರ್ದಿದ್ದೀವಲ್ಲ, ಇದನ್ನೆಲ್ಲ ನಾವು ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಾರ್ ಎಕ್ಸಾಂಪಲ್ ನೋಡಿ, ಎಂಪ್ಲಾಯಿ ಹ್ಯಾಸ್ ಫಸ್ಟ್ ನೇಮ್, ಎಂಪ್ಲಾಯಿ ಹ್ಯಾಸ್ ಎ ಬರ್ತ್ ಡೇಟ್, ಆ್ಯಂಡ್ ಎಂಪ್ಲಾಯಿ ಹ್ಯಾಸ್ ಎ ನೇಮ್, ಎಂಪ್ಲಾಯಿ ಹ್ಯಾಸ್ ಎನ್ ಅಡ್ರೆಸ್, ಎಂಪ್ಲಾಯಿ ಹ್ಯಾಸ್ ಎ ಲಾಸ್ಟ್ ನೇಮ್, ಎಂಪ್ಲಾಯಿ ಹ್ಯಾಸ್ ಎ ಮಿಡಲ್ ನೇಮ್, ಎಂಪ್ಲಾಯಿ ಹ್ಯಾಸ್ ಎ ಸ್ಯಾಲ್ರಿ, ಎಂಪ್ಲಾಯಿ ಹ್ಯಾಸ್ ಎ ಸೆಕ್ಸ್, ದಟ್ ಈಸ್ ವೆದರ್ ಮೇಲ್ ಆರ್ ಎ ಫೀಮೇಲ್. ಸೊ ಹಾಗಾಗಿ ಇದೆಲ್ಲ ಬರೆದಿರೋದೇನೋ ಆಟ್ರಿಬ್ಯೂಟ್ಸು, ಇದೆಲ್ಲ ಬರೆದಿರೋದೇನೋ ನಿಮ್ಮ ಎಂಟಿಟೀಸು. ಅದೇ ರೀತಿ ಡಿಪೆಂಡೆಂಟ್ ಅನ್ನೋದು ಒಂದು ಎಂಟಿಟಿ ಇದೆ, ಅದರಲ್ಲಿ ನೇಮು, ಲೊಕೇಶನು, ನಂಬರ್ ಅಂತ ಆಟ್ರಿಬ್ಯೂಟ್ಸ್ ಇದೆ. ಈಗ ಈ ಎಂಪ್ಲಾಯಿ ಮತ್ತು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಎಂಟಿಟೀಸ್ ಮಧ್ಯದಲ್ಲಿ ನಮಗೆ ಏನಿರಬೇಕು, ಒಂದು ರಿಲೇಷನ್ಶಿಪ್ ಇರಬೇಕು. ಆ ರಿಲೇಷನ್ಶಿಪ್ನ ನಾವು ರಾಂಬಸ್ ಅಥವಾ ಒಂದು ರಾಂಬಸ್ ಚಿತ್ರದಲ್ಲಿ ಅಥವಾ ಒಂದು ಡೈಮಂಡ್ ಚಿಮ್ಮದಲ್ಲಿ ಬರೆದಿದ್ದೀವಿ ನೋಡಿ. ಏನಂತೇಳಿ, ಎಂಪ್ಲಾಯಿ ವರ್ಕ್ಸ್ ಫಾರ್ ಎ ಡಿಪಾರ್ಟ್ಮೆಂಟ್, ದಿಸ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿಸ್ ಟು. ಅದೇ ರೀತಿ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ದ ಎಂಪ್ಲಾಯಿ. ಅರ್ಥ ಆಯ್ತಾ? Understood? In the same way you can have employee works on a project. Okay, so ಅರ್ಥ ಆಗ್ತಿದೆ ಅಲ್ವಾ? This is an ER diagram which is going to depict the 3 important factors, that is what is your entity, attributes and your relationships there. ಅರ್ಥ ಆಗ್ತಿದೆಯಾ? Understood? Is it clear? So with this particular diagram now we can conclude our basic understanding of what do we mean by an ER diagram. Entity ಅಂದರೆ ಏನು ಗೊತ್ತಾಯಿತು? ಎಂಟಿಟಿ ಈಸ್ ನಥಿಂಗ್ ಬಟ್ ಎ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅಂತ ಗೊತ್ತಾಯಿತು. ಎಂಟಿಟಿಯಲ್ಲಿ ಫಿಸಿಕಲ್ ಅಕರೆನ್ಸು ಬರ್ಬೋದು, ಅಥವಾ ನಿಮ್ಮ ಕಾನ್ಸೆಪ್ಚುಯಲ್ ಎಕ್ಸಿಸ್ಟೆನ್ಸು ಇರ್ಬೋದು. ನೆಕ್ಸ್ಟ್ ಆಟ್ರಿಬ್ಯೂಟ್ಸ್ ಅಂದರೆ ಏನು ಗೊತ್ತಾಯಿತು? ಇಲ್ಲಿ ER ಡಯಾಗ್ರಾಮಲ್ಲಿ ನಿಮಗೆ ಆಟ್ರಿಬ್ಯೂಟ್ಸು ಬರೆದಿದ್ದಾರೆ, ಎಂಟಿಟೀಸು ಇದೆ. ಮತ್ತು ಒಂದು ಎಂಟಿಟಿ ಮತ್ತು ಇನ್ನೊಂದು ಎಂಟಿಟಿ ಮಧ್ಯದಲ್ಲಿ ವೇರಿಯಸ್ ರಿಲೇಷನ್ಶಿಪ್ಸು ಕೂಡ ಇದರಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ ನಾವು. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಸೆಷನ್ ಸಮ್ಮರಿ ಈಸ್ ದ ಸ್ಟೂಡೆಂಟ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ER model basic concepts there. So dear students, for further references you can refer the book authored by Nawate
titled Fundamentals of Database Systems, which you can refer your 5th edition in that. And you can also refer a book titled Database System Concept by Korth and Sudarshan of McGraw-Hill publication, and you can refer